ನಮಸ್ಕಾರ ವೀಕ್ಷಕರೇ. ನೋಡಿ, ಈ ಸ್ತ್ರೀ ಅಥವಾ ಪುರುಷರನ್ನು ವಶೀಕರಣ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ನೆಚ್ಚಿನ ಸ್ತ್ರೀ ಇದ್ದಕ್ಕಿದ್ದಂಗೆ ನಿಮ್ಮಿಂದ ದೂರ ಆಗಿಬಿಡ್ತಾರೆ, ಅಥವಾ ನೀವು ಇಷ್ಟಪಟ್ಟಂಥ ಪುರುಷ ಇದ್ದಕ್ಕಿದ್ದಂತೆ ನಿಮ್ಮನ್ನು ಬಿಟ್ಟು ಹೊರಟೋಗ್ಬಿಡ್ತಾರೆ. ನೋಡಿ, ಈ ರೀತಿಯಾಗಿ ದೂರ ಆದಂಥ ಸಂದರ್ಭದಲ್ಲಿ ವೀಕ್ಷಕರೇ, ಅವ್ರನ್ನ ಮರಳಿ ಮತ್ತೆ ನಿಮ್ಮ ವಶವಾಗಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸರಳ ಸುಲಭ ತಂತ್ರವನ್ನು ನೀವು ಮನೆಯಲ್ಲೇ ಅನುಸರಿಸ್ಬೋದು ವೀಕ್ಷಕರೇ. ನೋಡಿ, ಇದನ್ನು ಮಾಡಬೇಕಾದ್ರೆ ಬುಧವಾರ ಸಂಜೆ ಮಾಡಿ, ಇಲ್ಲ ಬುಧವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ, ಬಹಳಷ್ಟು ಎಫೆಕ್ಟಿವ್ ಆಗಿರುತ್ತೆ. ಬುಧ ಅವ್ರನ್ನ ಮತ್ತೆ ಕರೆಸುವಂಥ ಕೆಲಸ ಮಾಡ್ತಾನೆ. ನೋಡಿ, ನಿಮ್ಮ ಹುಡುಗ ಅಥವಾ ನಿಮ್ಮ ಹೆಸರು, ಈಗ ನಿಮ್ಮ ಹೆಸರು ದೀಪು ಆಗಿದ್ರೆ ನಿಮ್ಮ ಹುಡುಗಿ ಹೆಸರು ಸೌಮ್ಯ ಆಗಿದ್ರೆ, ಈ ರೀತಿಯಾಗಿ ಒಂದು ನಿಂಬೆಹಣ್ಣಿಗೆ ಮೊದಲು ನಿಮ್ಮ ಹೆಸರು, ಆ ನಂತರದಲ್ಲಿ ನಿಮ್ಮ ಸಂಗಾತಿಯ ಹೆಸರನ್ನು ಬರ್ಕೊಂಡು ಲವಂಗದಿಂದ ಆ ಒಂದು ನಿಂಬೆಹಣ್ಣಿಗೆ ಚುಚ್ಚಬೇಕಾಗತ್ತೆ. ಚುಚ್ಚಿ ಓಂ ಕ್ಲೀಂ ವಶಂ ಸ್ವಾಹ, ಇದರಲ್ಲಿ ನೀವು ನಿಮ್ಮ ಸ್ತ್ರೀಯನ್ನು ವಶ ಮಾಡ್ಕೊಳ್ಬೇಕನ್ನೋದಾದರೆ ಓಂ ಕ್ಲೀಂ ವಶಂ ಸ್ವಾಹ ಅಂಥೇಳಿ ಅವಳ ಹೆಸರನ್ನು ಹೇಳಿ 21 ಬಾರಿ ಈ ರೀತಿಯಾದಂಥ ನೀವು ವಶ ಮಂತ್ರವನ್ನು ಹೇಳಿ, ತದನಂತರದಲ್ಲಿ ಇದನ್ನು ಕಂಪ್ಲೀಟಾಗಿ ಒಂದು ಹಳದಿ ಬಣ್ಣದ ಪಟ್ಟಿಯಲ್ಲಿ ಕಟ್ಕೊಂಡು ಕಂಪ್ಲೀಟಾಗಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಒಂದು ದಿನ ಪೂರ್ತಿ ನಿಮ್ಮ ಹತ್ರ ಇಟ್ಕೊಂಡ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು, ಅಂದರೆ ಬೆಳಿಗ್ಗೆ ಎದ್ದು ಇದನ್ನು ನೀವು ವೀಕ್ಷಕರೇ ಹರಿಯೋ ನೀರಲ್ಲಿ ಬಿಟ್ಟು ಬಂದುಬಿಡಿ. ಇದಾದ ಕೇವಲ 5 ದಿನದಲ್ಲಿ, ಅಂದರೆ ಈ ಬುಧವಾರದಲ್ಲಿ ನೀವು ಮಾಡಿದ್ರೆ ಮುಂದಿನ ಬುಧವಾರದ ಒಳಗಡೆ ಅವರು ನಿಮ್ಮ ವಶವಾಗ್ತಾರೆ. ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಆ ಪುರುಷ ನಿಮ್ಮ ವಶವಾಗ್ಬಿಡ್ತಾರೆ. ಜೊತೆಗೆ ನೋಡಿ ವೀಕ್ಷಕರೇ, ಈ ತಂತ್ರವನ್ನು ಯಾರೂ ನೋಡಬಾರ್ದು. ಒಳ್ಳೆ ಕೆಲಸಕ್ಕೆ ಮಾತ್ರ ನೀವು ಈ ತಂತ್ರವನ್ನು ಬಳಸಿ. ಜೊತೆಗೆ ಇದನ್ನು ನಾನು ಹೇಳಿದ ಸಮಯದಲ್ಲೇ ಮಾಡಿ. ಈ ತಂತ್ರಕ್ಕೆ ಭಾರಿನೇ ಪವರ್ಫುಲ್ ಇರುತ್ತೆ. ಜೊತೆಗೆ ಇನ್ನೂ ಎಫೆಕ್ಟಿವ್ ಆಗಿ ಅವ್ರನ್ನ ಹೇಗೆ ವಶ ಮಾಡಿಕೊಳ್ಬೇಕು ಅನ್ನುವಂಥ ಒಂದಷ್ಟು ಗೊಂದಲಗಳು ನಿಮಗಿದ್ರೆ ನೀವು ಕೂಡ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ, ಕಂಪ್ಲೀಟಾಗಿ ಗುರೂಜಿಯವರು ತಿಳಿಸ್ಕೊಡ್ತಾರೆ.